ರಾಜ್ಯದಲ್ಲಿ ಮಳೆಯ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ವರುಣನ ಅಬ್ಬರಕ್ಕೆ ಕರಾವಳಿ ಭಾಗದಲ್ಲಿ ಜನರು ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಯಾಗಿರುವಂತಹ ಮಲೈ ಮುಗಿಲನ್ರಿಂದ ಈ ಒಂದು ಆದೇಶ ಹೊರಡಿಸಲಾಗಿದೆ. ರಜೆ ಘೋಷಣೆ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ರೆಡ್ ಅಲರ್ಟ್ ಘೋಷಣೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ. ಮತ್ತೊಂದೆಡೆ ಮಳೆಯ ಅಬ್ಬರದಿಂದಾಗಿ ಸೇತುವೆಗಳು ಕುಸಿಯುವಂತಹ ಭೀತಿ ಕೂಡ ಎದುರಾಗ್ತಾ ಇದೆ. ಅನೇಕ ಸೇತುವೆಗಳು ಕುಸಿಯುವಂತಹ ಭೀತಿ ಕೂಡ ಎದುರಾಗ್ತಾ ಇದೆ. ಅಪಾಯಕಾರಿ ಹಂತದಲ್ಲಿ ಇರುವಂತಹ ಕೆಲವು ಸಂಪರ್ಕ ಸೇತುವೆಗಳು ಕುಸಿಯುವಂತಹ ಭೀತಿ ಎದುರಾಗ್ತಾ ಇದೆ. ಬಳಕುಂಜೆ ಪಲಿಮಾರು ಸಂಪರ್ಕ ಸೇತುವೆ ಮೇಲೆ ವಾಹನ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಬಳಕುಂಜೆ ಪಲಿಮಾರು ಎರಡನ್ನೂ ಕೂಡ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಮೇಲೆ ವಾಹನಗಳ ಓಡಾಟವನ್ನು ನಡೆಸದಂತೆ ಈಗಾಗಲೇ ಸಂಚಾರಕ್ಕೆ ನಿಷೇಧ ಕೂಡ ಹೇರಲಾಗಿದೆ. ಈ ಮೂಲಕವಾಗಿ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ನಡೀಬಾರದು ಅಂತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇನ್ನು ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ರೆಡ್ ಅಲರ್ಟ್ ಘೋಷಣೆ ಆಗಿರೋದ್ರಿಂದಾಗಿ ಮತ್ತಷ್ಟು ಮಳೆಯಾಗುವಂತಹ ಸಂಭವನೀಯತೆ ಹೆಚ್ಚಾಗಿರೋದ್ರಿಂದಾಗಿ ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅದೇ ರೀತಿಯಾಗಿ ಅನೇಕ ಅವಾಂತರಗಳು ಕೂಡ ನಡೀತಾ ಇದೆ. ಮಳೆಯಿಂದಾಗಿ ಜೀವ ಹಾನಿಗಳು ಕೂಡ ಆಗ್ತಾ ಇದೆ. ಆಸ್ತಿ ಪಾಸ್ತಿ ನಷ್ಟವಾಗ್ತಾ ಇದೆ. ಈ ನಡುವೆ ರೆಡ್ ಅಲರ್ಟ್ ಘೋಷಣೆ ಆಗಿರೋದ್ರಿಂದಾಗಿ ಮತ್ತಷ್ಟು ಸಂಕಷ್ಟಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಯಾವ್ಯಾವ ಸೇತುವೆಗಳು ಜರ್ಜರಿತಗೊಂಡಿದ್ದಾವೆ, ಕುಸಿಯುವ ಹಂತದಲ್ಲಿ ಇದ್ದಾವೆ, ಆ ಅಪಾಯ ಎದುರಾಗ್ತಾ ಇದೆ, ಅಂತಹ ಸೇತುವೆಗಳ ಮೇಲೆ ಪ್ರಯಾಣ ಮಾಡೋದಕ್ಕೆ ಅಂತ ನಿಷೇಧ ಹೇರಲಾಗಿದೆ. ಇನ್ನು ಅದೇ ರೀತಿಯಾಗಿ ಮಕ್ಕಳ ಒಂದು ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡುವ ಮೂಲಕವಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಮಳೆ ಜಾಸ್ತಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನೂ ಮಳೆಯಾಗುವಂತಹ ಸಾಧ್ಯತೆ ಇದೆ. ಈ ನಡುವೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮಂಗಳೂರಿನಲ್ಲಿ ಅಂತ? ಸಂತೋಷ್, ನಿನ್ನೆಯಿಂದ ಮಳೆ ಆರ್ಭಟ ಅನ್ನುವಂಥದ್ದು ಮತ್ತೆ ಜೋರಾಗಿದೆ. ಯಾಕಂದ್ರೆ ನಿನ್ನೆ ತನಕ ನಾವು ಉಡುಪಿ ಭಾಗದಲ್ಲೆಲ್ಲ ಉತ್ತರ ಕನ್ನಡ ಭಾಗದಲ್ಲಿ ಏನು ಮಳೆಯ ಒಂದು ಆರ್ಭಟವನ್ನ ನೋಡ್ತಾ ಇದ್ವು, ಅದೇ ರೀತಿ ಮಳೆಯ ಆರ್ಭಟ ಅನ್ನುವಂಥದ್ದು ನಿನ್ನೆ ಬೆಳಿಗ್ಗೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಆರಂಭವಾಗಿರುವಂತದ್ದು. ನಿನ್ನೆ ರಾತ್ರಿ ಕೂಡ ಧಾರಾಕಾರವಾಗಿ ಮಳೆ ಸುರಿದಿದೆ. ಇವತ್ತು ರೆಡ್ ಅಲರ್ಟ್ ಅನ್ನ ಜಿಲ್ಲೆಗೆ ನೀಡಲಾಗಿದೆ. ನಿನ್ನೆ ಸುರಿದಂತಹ ಮಳೆಯ ಹಿನ್ನೆಲೆ ನಿನ್ನೆ ರಾತ್ರಿಯೇ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರು ಇವತ್ತು ಎಲ್ಲಾ ಶಾಲಾ ಕಾಲೇಜುಗಳಿಗೆ ಅಂದ್ರೆ PUC ವರೆಗಿನ ಎಲ್ಲಾ ಶಾಲಾ ಕಾಲೇಜುಗಳು ಕೂಡ ರಜೆಯನ್ನ ನೀಡಿದ್ದಾರೆ. ಯಾವುದೇ ಕಾರಣ ಆದಷ್ಟು ಮನೆಯಿಂದ ಹೊರಗಡೆ ಮಕ್ಕಳು ಹೊರಗಡೆ ಬರದಿರುವಂತಹ ನಿಟ್ಟಿನಲ್ಲಿ. ಯಾಕಂದ್ರೆ ನಾವು ನೋಡ್ತಾ ಇದ್ವಿ ಮೊನ್ನೆಯಿಂದ ಆದಂತಹ ಘಟನಾವಳಿಗಳು. ಈ ಮಳೆ ಬಂತು ಅಂತ ಹೇಳಿದ ಸಂದರ್ಭ ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜಿಗೆ ಹೋಗುವಂತ ಮಕ್ಕಳು ಕೆಲವೊಂದಿಷ್ಟು ಅಪಾಯಕಾರಿ ಸೇತುವೆಗಳಲ್ಲಿ, ಕಿರು ಸೇತುವೆಗಳಲ್ಲಿ ಹೋಗುವಂತ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಒಂದು ರಿಸ್ಕ್ ಬೇಡ. ಅಂದು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುವಂತ ಒಂದು ಸಾಧ್ಯತೆ ಇದೆ. ಕಡಲು ಕೂಡ ಪ್ರಕ್ಷುಬ್ಧಗೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಇವತ್ತು ರಜೆಯನ್ನ ಘೋಷಿಸಿದ್ದಾರೆ. ಇವತ್ತು ಕೂಡ ಈ ಮಳೆ ಆರ್ಭಟ ಅನ್ನುವಂಥದ್ದು ಮುಂದುವರಿಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಮೊನ್ನೆಯಿಂದ ಅನೇಕ ಭಾಗಗಳಲ್ಲಿ ಗುಡ್ಡ ಕುಸಿದಂತ ಘಟನೆಗಳನ್ನ ನಾವು ನೋಡ್ತಾ ಇದ್ವಿ. ಇನ್ನೂ ಕೂಡ ಅಪಾಯಕ್ಕೆ ಆಹ್ವಾನವನ್ನು ನೀಡುವಂತ ಸಾಕಷ್ಟು ಗುಡ್ಡ ಪ್ರದೇಶಗಳು ಜಿಲ್ಲೆಯಲ್ಲಿ ಇರುವಂತದ್ದು. ಕೆಲವೊಂದಿಷ್ಟು ರಸ್ತೆ ಕಾಮಗಾರಿ ಆಗುವಂತ ಜಾಗಗಳಲ್ಲೂ ಕೂಡ ಇದೇ ರೀತಿ ಗುಡ್ಡ ಕುಸಿಯುವಂತ ಕೆಲವೊಂದಿಷ್ಟು ಭೀತಿಗಳಿದೆ. ಹಾಗಾಗಿ ಕಾಮಗಾರಿಗಳನ್ನೆಲ್ಲವನ್ನ ಕೂಡ ಸ್ಥಗಿತಗೊಳಿಸುವಂತ ನಿಟ್ಟಿನಲ್ಲಿ ಮತ್ತು ಮಂಗಳೂರು ಭಾಗದಲ್ಲೂ ಕೂಡ ಏನೆಲ್ಲ ಕಟ್ಟಡ ಕಾಮಗಾರಿಗಳು ಈಗ ನಡೀತಾ ಇದೆಯೋ ಅದನ್ನ ಮೊನ್ನೆಯಿಂದಲೇ ಅದಕ್ಕೆ ನಿಷೇಧವನ್ನ ಹೇರಿದ್ದಾರೆ. ಇನ್ನು ಮಳೆ ಕಮ್ಮಿ ಆಗುವವರೆಗೂ ಕೂಡ ಯಾವುದೇ ರೀತಿ ಕಟ್ಟಡ ಕಾಮಗಾರಿಗೆ ಮುಂದಾಗೋದು ಬೇಡ ಅನ್ನುವಂಥದ್ದನ್ನ ಕೂಡ ಜಿಲ್ಲಾಡಳಿತ ಸೇರಿದಂತೆ ಮಂಗಳೂರು ಮಹಾನಗರ ಪಾಲಿಕೆ ಎಚ್ಚರಿಕೆಯನ್ನು ವಹಿಸಿರುವಂತದ್ದು. ಇನ್ನು ಸಮುದ್ರಕ್ಕೂ ಕೂಡ ಸಮುದ್ರದ ಅಲೆಗಳು ಕೂಡ ಪ್ರಕ್ಷುಬ್ಧಗೊಂಡಿದೆ. ಆ ಕಡಲ ಕೊರೆತದ ಸಮಸ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈಗ ಯಾರೆಲ್ಲ ಒಂದು ಸಮುದ್ರ ಕಿನಾರೆಯಲ್ಲಿದ್ರು ಅಪಾಯದ ಅಂಚಿನಲ್ಲಿ ಅವರನ್ನೆಲ್ಲರನ್ನ ಕೂಡ ಆ ಸ್ಥಳದಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸಗಳು ಕೂಡ ನಡೀತಾ ಇದೆ. ಸೊ ಎಲ್ಲೆಲ್ಲ ನೆರೆ ಪೀಡಿತ ಮತ್ತು ಈ ಸಮುದ್ರದ ಒಂದು ಅಪಾಯಕ್ಕೆ ಸಿಲುಕುವಂತ ಪ್ರದೇಶಗಳು ಯಾವುದೆಲ್ಲ ಇದೆಯೋ ಅಲ್ಲೆಲ್ಲಾ ಕಡೆಗಳಲ್ಲೂ ಕೂಡ ಜಿಲ್ಲಾಡಳಿತ ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.